ಸುತ್ತಿನ ಹೋಳಿಗೆ ಮಾಡೋದು ಫಸ್ಟಿಗೆ ಚಿರೋಟಿ ರವೆ 1 ಕಪ್ಪಷ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹೋಳಿಗೆ ಕಣಕದ ಥರ ರೆಡಿ ಮಾಡ್ಕೋಬೇಕು. ಇದನ್ನು ಮಾಡಿ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಬಿಡಬೇಕು, ಮುಚ್ಚಿ ಇಟ್ಬಿಡಬೇಕು. ಆಮೇಲೆ ಅದನ್ನು ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ಥರ ನೀಟಾಗಿ ತೆಳುವಾಗಿ ಲಟ್ಟಿಸ್ಕೋಬೇಕು, ದಪ್ಪ ಲಟ್ಟಿಸ್ಕೋಬಾರ್ದು. ಆಮೇಲೆ ಇದು ಒಂದು ಹಂಚು ಕಾಯಕ್ಕಿಟ್ಬಿಟ್ಟು ಅದನ್ನು 2 ಕಡೆ ಬೇಯಿಸ್ಕೋಬೇಕು. ಇದಕ್ಕೆ ಎಣ್ಣೆನೂ ಬೇಕಾಗಿಲ್ಲ ಜಾಸ್ತಿ, ಇದನ್ನು ಭಾಳ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಒಂದು ಬಟ್ಟೆನ ಒದ್ದೆ ಮಾಡಿಕೊಂಡು ಅದನ್ನು ಗಟ್ಟಿಗೆ ಹಿಂಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಇವಾಗ ಮಾಡಿರೋ ಶೀಟನ್ನು ತೊಗೊಂಡು ಅದನ್ನು ನೀರಲ್ಲಿ ಅದ್ದಿಬಿಟ್ಟು ನೀರೆಲ್ಲ ಸೋರೋಗಬೇಕು. ಸೋರೋದ್ಮೇಲೆ ಆ ಬಟ್ಟೆ ಇರುತ್ತಲ್ಲ ಆ ಬಟ್ಟೆನಲ್ಲಿ ಹಾಕ್ಕೊಂಡು ಮುಚ್ಚಿಟ್ಕೋಬೇಕು. ಮುಚ್ಚಿಟ್ಕೊಂಡಾದ್ಮೇಲೆ ಇವಾಗ ಒಂದು ಇದಕ್ಕೆ ಗ್ರೈಂಡ್ ಮಾಡಿ ಫಸ್ಟಿಗೆ 1 ಬಟ್ಲಷ್ಟು ಪುಟಾಣಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಜಾಕಾಯಿ ಮತ್ತು ಏಲಕ್ಕಿನ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು, ನೈಸ್ ಪೌಡ್ರ್ ಆಗಬೇಕು. ಆಮೇಲೆ ಅದೇ ಇದಕ್ಕೆ ಜಾರಿಗೆ ಬೆಲ್ಲ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನೋಡಿಕೊಂಡು ಅದನ್ನು ಹಾಕ್ಕೊಂಡು ಆಮೇಲೆ ಇದಕ್ಕೆ ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿನ ತುರಿದು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಶೀಟನ್ನು ತೆಕ್ಕೊಂಡು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಇದು ಮಾಡಿರೋ ಪೌಡ್ರ್ ಇರುತ್ತಲ್ಲ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಇಲ್ಲಿ ಕೈಯಿಂದ ಅಗಲ ಮಾಡ್ಕೋಬೇಕು. ಒಂದು ಕಡೆ ಮತ್ತೆ ಫೋಲ್ಡ್ ಮಾಡಿ ಮತ್ತು ಆ ಕಡೆಯಿಂದ ಫೋಲ್ಡ್ ಮಾಡಿ ಮತ್ತು ಮಿಡಲಲ್ಲಿ ಫೋಲ್ಡ್ ಮಾಡಬೇಕು. ಇವಾಗ ಹೀಗೆ ಎಲ್ಲನೂ ಮಾಡ್ಕೋಬೇಕು. ಹಬ್ಬಗಳಿಗೆ ಇದು ಈಸಿಯಾಗಿ ಮಾಡ್ಕೋಬೋದು. ಇದು ಸುತ್ತನೊಳಗೆ ಹಳೆ ಕಾಲದ ರೆಸಿಪಿ. ಇದನ್ನು ನಮ್ಮಮ್ಮ ಮಾಡ್ತಾಯಿದ್ರು. ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹೀಗೆ ಎಲ್ಲ ಥರನ ಇದು ಪೌಡ್ರನ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಫೋಲ್ಡ್ ಮಾಡಿದರೆ ಸುತ್ತಿನೊಳಗೆ ರೆಡಿ ಆಯಿತು. ಇದು ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿಕೊಂಡು ತಿನ್ಬೋದು. ಈಸಿಯಾಗಿ ಮಾಡ್ಕೊಂಡು ತಿನ್ನಿ.